ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ನಾಡಿನ ಜನತೆಗೆ ನಮಸ್ಕಾರಗಳು. ನಾನು ದೌಲಪ್ಪ ಹರ್ಜನ್ ಅಂತೇಳಿ ಇಂಡಿ ತಾಲೂಕಿನ, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿಯವನು. ನಾನು ನಾರಾಯಣ ಹಾಸ್ಪಿಟಲದಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾಕೆಂದರೆ ಬೋನ್ ಮ್ಯಾರೋ ಆಪರೇಷನ್ ಆಗಿದೆ. 4ನೇ ಬೇಬಿ ತೆಗೆದು ಬೋನ್ ಮ್ಯಾರೋ ತೆಗೆದು ಈ ಬೇಬಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದಕ್ಕೆ ಸುಮಾರು 40ರಿಂದ 45 ಲಕ್ಷ ರೂಪಾಯಿ ಖರ್ಚು ವೆಚ್ಚವಾಗಿದೆ. ಮುಂದೆ ಅದನ್ನು ಇನ್ಫೆಕ್ಷನ್ ಆಗಿ ಉಸಿರಾಟ ತೊಂದರೆಯಾಗಿ ಅದರ ಬಿಲ್ಲು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಬೆನಕನಹಳ್ಳಿ ಗ್ರಾಮದಲ್ಲಿದ್ದವನು. ಮಾನ್ಯ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶವಂತರೇಗೌಡ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಾಗಲಿ ಅಥವಾ ತಮ್ಮ MLA ಫಂಡ್ದಿಂದಾಗಲಿ ಏನಾದರೂ ಧನ ಸಹಾಯಕ್ಕಾಗಿ ಏನಾದರೂ ಮಾಡ್ತಾರೆ ಅಂತೇಳಿ ನಾವು ಮಾನ್ಯ ಯಶವಂತರೇಗೌಡ ಪಾಟೀಲ್ ಅವರಿಗೆ IBಯಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಮನವಿಯನ್ನು ಕೊಟ್ಟು ನಮ್ಮ ಜೊತೆ ವಕೀಲರು ಬಂದಿದ್ದರು. ಆ ವಕೀಲರು ಮುಂದೆ ತಲೆಸೀಮೆ ಮೇಜರ್ ಅವರು ಮನವಿ ಮಾಡ್ಕೊಂಡ್ರು, ಈ ರೀತಿ ಇದೆ ಸರ್, ಏನಾದರೂ ಹೆಲ್ಪ್ ಮಾಡಿ ಅಂತನ್ಯಾಗ ಅವರಂದರು, ಈ ಕಾಯಿಲೆ ಅದೇನು ಮರುಭೂಮಿ ಇದ್ದಂಗೆ, ಮರುಭೂಮಿಯಲ್ಲಿ ನೀರನ್ನು ಹುಟ್ಟಲ್ಲ, ರಕ್ತನೂ ಹುಟ್ಟಲ್ಲ, ಅದೇನು ಇದು ಇಲ್ಲ, ಆಗುವುದಿಲ್ಲ ಅನ್ನುವಂಥ ಮಾತನಾಡಿ ನಮಗೆ ನಾಮಕಾವಸ್ಥೆಯನ್ನು ಮನವಿಯನ್ನು ತಗೊಂಡು ಇಲ್ಲಿವರೆಗೆ ಯಾವುದೇ ಧನ ಸಹಾಯವನ್ನು ಮಾಡಲಾರದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಾವು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹೋಗಿ ಇಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟತ್ನಾಗ ಯಾವುದೇ ಲೆಟ್ರು ನಮ್ಮ ಕಡೆ ಬಂದಿಲ್ಲ ಅಂತಂದು ಶಾಸಕರಿಂದ ಬಂದಿಲ್ಲ ಅಂತ ಹೇಳಿದ್ರು. ನಾವು ಕೇಳಿದೆವು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹೋಗಿ ಯಾವುದೇ ರೀತಿಯಿಂದ ಇಲ್ಲಿ ನಿಮ್ಮ ಇಂಡಿ ವಿಧಾನಸಭಾ ಕ್ಷೇತ್ರದ MLA ಯಾವುದೇ ನಮಗೆ ಶಿಫಾರಸ್ಸು ಮಾಡಿಲ್ಲ ಅಂತ ಹೇಳಿದ್ರು, ಯಾವುದೇ ಲೆಟರ್ ಬಂದಿಲ್ಲ ನಮಗೆ ಅಂಥೇಳಿ ಹೇಳಿದ್ರು. ಹಾಗಾಗಿ ಆ ರೀತಿ ಮಾತಾಡಿ ನಾಮಕಾವಸ್ಥೆ ಏನೋ ಮನವಿಯನ್ನು ತಗೊಂಡು ಆ ರೀತಿಯಾಗಿ ಮಾತಾಡಿ ನಮಗೆ ಏನು ಯಾವುದೇ ಧನ ಸಹಾಯ ಮಾಡಲಾರ್ದೆ MLA ಫಂಡದಿಂದ ಅಲ್ಲಿನೂ ಯಾವುದೇ ಧನ ಸಹಾಯ ಮಾಡಿಲ್ಲ, ಮನವಿಯನ್ನು ತಗೊಂಡು ಸುಮ್ಮನೆ ಕೂತಿದ್ದಾರೆ. ಹಾಗಾಗಿ ನಮಗೆ ಬಹಳ ತೊಂದರೆ ಆಗಿದೆ ಅಂತ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನಿವಾರ್. ವೀಕ್ಷಕರೇ, ಇಲ್ಲಿವರೆಗೆ ಈ ಕಡೆ ಪ್ಲೇ ಆಗಿದ್ದ ವಿಡಿಯೋವನ್ನು ನೀವು ನೋಡಿದ್ರಲ್ಲ, ಆ ರೋಗಿ ತನ್ನ ಮನದಾಳದ ಮಾತನ್ನು ಹೇಗೆ ಹೇಳಿದ್ದಾರೆ ಅನ್ನೋದ್ರ ಕುರಿತಾಗಿ, ಯಾಕೆ ಹೀಗೆ ಒಬ್ಬ ಜವಾಬ್ದಾರಿತ ಶಾಸಕ ಮಾಡಿರ್ತಕ್ಕಂಥ ಪ್ರಮಾದ ಏನು ಅನ್ನೋದನ್ನು ಕುರಿತಾಗಿ ಜಿತೇಂದ್ರ ಕಾಂಬ್ಳೆ ಅವರು ನನ್ನ ಜೊತೆಲಿದ್ದಾರೆ. ಜಿತೇಂದ್ರ ಕಾಂಬ್ಳೆ ಅವರೇ, ಆ್ಯಕ್ಚುಲಿ ಏನು ಸಮಸ್ಯೆ ಆಗಿದೆ, ಯಾಕೆ ಆ ರೋಗಿ ಹೇಳಿರ್ತಕ್ಕಂಥದ್ದು, ಏನು ಹೇಳಿದ್ದಾರೆ? ಇಲ್ಲಿ ಮುಖ್ಯವಾಗಿ ರೋಗಿ ಒಂದು ಮಗು ಇದೆ, ಹೆಣ್ಣು ಮಗು. ಅದಕ್ಕೆ ಬೋನ್ ಮ್ಯಾರೋ ಅನ್ನುವ ಕಾಯಿಲೆ ಇತ್ತು. ಅದನ್ನು ಕ್ಯೂರ್ ಮಾಡ್ಲಿಕ್ಕೆ ಲಕ್ಷಾಂತರ ಹಣ ಬೇಕಾಗಿದ್ದು, 30, 40, 50 ಲಕ್ಷ ಗಟ್ಟಲೆ ಖರ್ಚಾಗ್ತದೆ ಅಂತೇಳಿ ಹಾಸ್ಪಿಟಲ್ದಾಗ ಹೇಳಿದರು. ಅದಕ್ಕೋಸ್ಕರ ಅಷ್ಟು ಹಣ ಅವನಿಗೆ ಹೊಂದಿಸ್ಲಿಕ್ಕೆ ಆಗಲಾರದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಅವನ ಬಳಿ ಆ ಹಣ ಏನು ಕಲೆಕ್ಟ್ ಮಾಡುವಂಥ ಶಕ್ತಿ ಇರಲಾರ್ದಕ್ಕಾಗಿ CM ಫಂಡಿನಿಂದ ಆಗಲಿ ಅಥವಾ ಶಾಸಕರ ಫಂಡಿನಿಂದ ಆಗಲಿ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿರಿ ಅಂತೇಳಿ ಇವರು ವಕೀಲರ ಜೊತೆಲೇ ಹೋಗಿ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಶಾಸಕರು ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಇದು ಮರುಭೂಮಿ ಇದ್ದಂಗೆ ಈ ರೋಗ, ಇಲ್ಲಿ ಏನು ನೀರನ್ನು ಬರಲ್ಲ, ಇಲ್ಲಿ ರಕ್ತನೂ ಬರಲ್ಲ. ಅಲ್ಲ, ಅದರ ಆ ರೋಗದ ಬಗ್ಗೆ ಅವರು ತಿಳ್ಕೊಂಡಿರ್ಬೇಕಲ್ಲ. ಅದು ತಿಳ್ಕೊಲಾರ್ದು ಹೆಂಗೆ ಮಾತಾಡ್ತಾರೆ, ನಮ್ಮ ಮೂರ್ಖದನೇ ರೀ ಅವನು. ಬೋನ್ ಮ್ಯಾರೋ ಅನ್ನೋದು ಅದನ್ನು ಗೊತ್ತಿದ್ದೇ ಅಲ್ಲಿ ಏನೂ ಆಗಲ್ಲ ಅಂತ ಹೇಳ್ಯಾರ ಅವರು. ಅಂದರೆ ನೀವೇನು ಸೈಂಟಿಸ್ಟ? ಈಗ ದಲಿತರು ಮರುಭೂಮಿ ಇದ್ರೂ ಗುದ್ದಿ ನೀರು ತೆಗಿತಾರೆ ಅಂತ ತೋರಿಸ್ದೇವೆ ನಾವು. ಈಗ ಅದು ವೈಜ್ಞಾನಿಕವಾಗಿ ಇರಲಿ, ಅದು ಯಾವುದೇ ಲೆಕ್ಕನಾಗಿರಲಿ. ಅಂದರೆ ಈಗ ಆರಾಮಾಗಿದೆಯಲ್ಲ, ಈಗ QR ಪೂರಾ ಆರಾಮಾಗೈತ್ರಿ. ಈಗ ಅದನ್ನು ಸರ್ಟಿಫಿಕೇಟ್ ನಿಮ್ಗೆ ಕಳಿಸ್ತೀನಿ. ಈಗ ಆರಾಮಾದ ನಂತರ ಮಾತಾಡತ್ತೀವಿ, ಅದಕ್ಕಿಂತ ಮುಂಚೆ ಮಾತಾಡಿಲ್ಲ ನಾವು. 6 ತಿಂಗಳ ಪಾಪ
ತನ್ನ ಮಗಳ ಜೊತೆಲಿ ಈಗ 1 ವರ್ಷ ಆಯ್ತು ಈಗ ಅಲ್ಲಿ ಹಾಸ್ಪಿಟಲ್ಗೆ ಇರೋಕತ್ತೀಗ. ಯಾವ ಹಾಸ್ಪಿಟ್ಲಲ್ಲಿ ನಾರಾಯಣ ಹಾಸ್ಪಿಟಲ್ ಬೆಂಗಳೂರು. ನಾರಾಯಣ ಹಾಸ್ಪಿಟ್ಲಲ್ಲಿ ಇದ್ರು 1 ವರ್ಷದಿಂದ. ಅದಾರ ಅವ್ರು ಈಗ ಅದನ್ನು ಅದಾರ, ನೀನು ಬಂದಿಲ್ಲ ಅವರು. ಈಗ ಯಶವಂತರೇಗೌಡರು ಇದನ್ನು ಯಾವ ರೀತಿ ಯಾವಾಗ ಎಷ್ಟು ದಿನಗಳ ಹಿಂದೆ ಹೇಳಿದ್ರು ಇದು? ಅಲ್ಲ, ಅದು ಟೈಮಿಂಗ್ ಅದು ಅವ್ರಿಗೆ ಗೊತ್ತದ, ನನಗೆ ಟೈಮಿಂಗ್ ಏನು ಗೊತ್ತಿಲ್ಲ, ಅದು ಏನು ಹೋದ್ರು ಏನಿಲ್ಲ ಅಂತೇಳಿ. ಆದರೆ ಇವನು ಮನಸ್ಥಿತಿ ನೋಡ್ರಿ, ಒಬ್ಬ ಶಾಸಕನಾಗಿ, ಜನರ ಸೇವಕನಾಗಿ, ಜನರ ಪ್ರತಿನಿಧಿಯಾಗಿ ನಮ್ಮ ಧ್ವನಿಯನ್ನು ವಿಧಾನಸೌಧದಾಗ ಎತ್ತಬೇಕು. ಇವ ನಮ್ಮ ಧ್ವನಿಯನ್ನು ಅದನ್ನೇನು ಹಿಡಿದಿಡುವಂಥ ಪ್ರಯತ್ನ ಆಗಲಿ ಅಥವಾ ನಮ್ಮ ಶಕ್ತಿಯನ್ನು ಕುಂದಿಸುವಂಥ ಪ್ರಯತ್ನ ಆಗಲಿ, ನಮ್ಮ ಜನರು ಸತ್ರ ಸಾಯಲಿ ಅನ್ನೋ ಲೆಕ್ಕಿಗೆ ಇವ ಮಾತಾಡ್ತಾನಪ್ಪ ಅಂತಂದ್ರೆ ಇವ ಅಯೋಗ್ಯ ಅದಾನ. ಅಲ್ಲ, ಅವರು ಆ ಥರದ ಮನಸ್ಥಿತಿಯವರು ಅಲ್ಲ ಅಂತ ಭಾಳಷ್ಟು ಕಡೆ ನೋಡಿದಾಗ ಅನಿಸ್ತದೆ. ಅವರು ಆ ರೀತಿ ಯಾಕೆ ಮಾಡೋಕ್ಕೆ ಸಾಧ್ಯ? ಏನು ದ್ವೇಷ ಇದೆ ಅಂತ? ಅಲ್ಲ, ಅವ ಕ್ರಿಮಿನಲ್ ಅದಾನ, ಅವ ರಾಜಕೀಯ ಒಬ್ಬ ಕ್ರಿಮಿನಲ್ ಅದಾನವ. ಅವ ಏನದಾನ ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತೈತಿ. ಸಮಾಜ ಮಧ್ಯದಾಗ ಒಡಕು ಹಚ್ಚಿ ಹರಿಸಿ ಬರ್ತಾನೆ. ದೊಡ್ಡ ದೊಡ್ಡ ಸಮಾಜಗಳೆಲ್ಲ ಇವ ಸತ್ಯಾನಾಶ ಮಾಡುವ ಲೆಕ್ಕನ ಕೈ ಹಾಕ್ಯಾನ. ದಲಿತರ ಮಧ್ಯದಾಗ ಸಂಘರ್ಷ ಏರ್ಪಡಿಸ್ತಾನೆ, ಅಲ್ಪಸಂಖ್ಯಾತರ ಮಧ್ಯದಾಗ ಸಂಘರ್ಷ ಏರ್ಪಡಿಸ್ತಾನೆ. ಅವಕ್ಕೆಲ್ಲ ಜಗಳ ಹಚ್ಚಿ ನ್ಯಾಯ ಮಾಡ್ಕೊಂಡು ಕುಂದಿರ್ತಾನೆ. ಇದೇನು ನಮಗೇನು ದೊಡ್ಡ ವಿಷಯ ಅಲ್ಲಿದು. ಈಗ ಬಂದಿರತಕ್ಕಂಥ ಸಮಸ್ಯೆ ಏನಂತಂದರೆ ಆ ರೋಗಿಯನ್ನು ಕುರಿತಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು. ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಇವೇನು ಡಾಕ್ಟರ್ ಅಲ್ರಿ, ಅಂದರೆ ಅದು ಆರ್ಥಿಕವಾಗಿ ಸಹಾಯ ಮಾಡೋದ್ರಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಬಿಟ್ಟರು ಅವನ ತಾಕತ್ತೈತಿ ಮಾಡ್ಕೊಂಡ್ರಿ ಅವರು. ಅದು ಪ್ರಶ್ನೆ ಅಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಅವನ ಮತಕ್ಷೇತ್ರದ ಒಬ್ಬ ಮತದಾರನ ಮಗಳು, ಅದರ ಬಗ್ಗೆ ಇವ ಕಾಳಜಿ ವಹಿಸಬೇಕಾಗಿತ್ತು. ಮನುಷ್ಯತ್ವ ಇತ್ತಂದ್ರೆ ಮನುಷ್ಯತ್ವ ಇಲ್ಲರ ಮನುಷ್ಯರು ಇವನ ಬಳಿ ಮನುಷ್ಯತ್ವ ಇತ್ತಪ್ಪ ಅಂತಂದ್ರೆ ಅವ್ರ ಬಗ್ಗೆ ಕಾಳಜಿ ವಹಿಸ್ತಿದ್ದ. ಏನಪ್ಪ ಅದ್ರ ಬಗ್ಗೆ ತನಗೆ ಗೊತ್ತಿಲ್ಲ, ಬೇರೆದವ್ರಿಗೆ ಕೇಳ್ತಿದ್ದ, ಎಕ್ಸ್ಪರ್ಟ್ಗಳಿಗೆ ಕೇಳ್ತಿದ್ದ. ನಾನೇ ಶಾಣೆ ಅನ್ನೋದೊಂದು ಇವನ ಬಳಿ ಐತಿಲ್ಲ. ಇವ ಅಯೋಗ್ಯದನ, ಇವ ಶಾಣೆ ಅಂತೇಳಿ ಬೋನ್ ಮ್ಯಾರೋ ಬಗ್ಗೆ ಇವನ ಬಗ್ಗೆ ಅಲ್ಪ ಸ್ವಲ್ಪ ನಾಲೆಜ್ ಇದ್ದಿರ್ಬೇಕು. ಹೇಳ ನಾವು ಉಳಿಯಲ್ಲ ಅಂತೇಳಿ. ಈಗ ಹೆಂಗೆ ಉಳಿತು? ಇದು ಮಿರಾಕಲ್ವೋ ಅಥವಾ ಏನಂತ? ಅಲ್ಲ, ಸಿದ್ಧಲಿಂಗ ಮಹಾರಾಜರ ಕೃಪೆ. ಇವನಿಗೆ ಸಿದ್ಧಲಿಂಗ ಮಹಾರಾಜರು ಇಡ್ತಾರೆ ನೇಟ್ ಮುಂದೆ. ಏನು ಸಿದ್ಧಲಿಂಗ ಮಹಾರಾಜರಿಗೆ ಏನು ತೊಗೊಂಡು ಆ ಸುಳ್ಳು ಹೇಳ್ಕೊತು ಬಂಡ್ರಸ್ಕೊತ ಹೋಗ್ತಿದ್ವ. ಹಂಗೆ ಇನ್ನು ಸಿದ್ಧಲಿಂಗ ಮಹಾರಾಜರು ಇಲ್ಲಿಂದ ಚಾಲು ಮಾಡ್ತಾರೆ. ಯಾಕಂದ್ರೆ ಹಿಂಗೆ ನಾಳೆ ಕೆಲಸ ಮಾಡಬೇಡತ್ತೇಳಿ. ಇನ್ನು ಪರ್ಟಿಕ್ಯುಲರ್ ಜಿತೇಂದ್ರ ಕಾಂಬ್ಳೆ ಮತ್ತು ನನ್ನ ಸಮಾಜದ ನನ್ನ ಬಂಧುಗಳು ಏನದಾರ, ಇವನಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಈಗ ಅಂದರೆ ಒಟ್ಟು ಟೋಟಲಿ ನೀವು ದಲಿತರನ್ನ ಇದು ನಿಷ್ಕಾಳಜಿ ಮಾಡೋದಾಗಲಿ, ದಲಿತರನ್ನ ಕಡೆಗಣಿಸ್ತಾರೆ. ಬಳಸ್ಕೋತಾನೆ ರೀ, ದಲಿತರನ್ನ ಬಳಸ್ಕೋತಾನೆ. ಸಾಕಷ್ಟು ದಲಿತರಿಗೆ ಏನು ಕೆಲಸ ಮಾಡಿದ್ದಾರೆ, ದಲಿತರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ತೇಳ್ರಿ. ನಮಗೆ ಒಬ್ಬರು ತೋರಿಸತ್ತೇಳ್ರಿ ನಮಗೆ. ಈಗ ಇವ ಮಾಡೋದೇನು ನಾಳೆ ಕೆಲಸನೇ ರೀ. ಈಗ ಯಾವ ದಲಿತಿಗೆ ಇವ ಅಲ್ಲಿ ಪರ್ಟಿಕ್ಯುಲರ್ ದಲಿತರಿಗೆ ಇವ ಅಲ್ಲಿ JDP ಮೆಂಬರ್ ಮಾಡ್ದ, 8 ಮಂದಿ TP ಮಾಡ್ದ, 8 ಮಂದಿ ಗ್ರಾಮ ಪಂಚಾಯತಿ ಮಾಡ್ದ. ಒಟ್ಟಾರೆ ದಲಿತರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ. ನಿರ್ಲಕ್ಷ್ಯ ಅಲ್ರಿ, ಅವ ಕಡೆಗಣಿಸ್ತಾನವ. ದಲಿತರು ಯಾವ ಲೆಕ್ಕಿಗಿಲ್ಲ, ಅವು ಬಳಕೆ ವಸ್ತು ಅಟ್ಟೆ ಬಳಕೆ ಮಾಡ್ಕೊಂಡು ಕೈ ಬಿಡೋದು, ಬಿಟ್ಬಿಡೋದು. ಈಗ ಮುಂದಿನ ಏನು ಇವ ಜೇರ್ಕರ್ತ ಬಹಿರಂಗವಾಗಿ ಕ್ಷಮೆ ಯಾಚಿಸದೇ ಇದ್ದಲ್ಲಿ ನಮ್ಮ ಕೀರಿಗಳಿಂದ ಇವನಿಗೇನು ಪೂಜೆ ಆಗಬೇಕು ಆಗ್ತದೆ. ಆದರೆ ನಮ್ಮ ಪಾರ್ಟಿಯಿಂದ ಇವನಿಗೆ ಚಪ್ಪಲಿ ಎಸೆಯುವ ಕಾರ್ಯಕ್ರಮ ನಮ್ಮ ಮೇಲೆ ಕೇಸಾಗಲ್ಲಕ್ಕರಿ. ಇವ ಎಲ್ಲಿ ಹೋಗ್ತಾನೆ ಅಲ್ಲಿ ಚಪ್ಪಲಿ ಎಸೆಯೋದು ಕಾನೂನಾತ್ಮಕವಾಗಿ ನಿಮ್ದೇನ ಮೇಲೆ ಅನ್ಯಾಯ ಆಗಿದೆ, ನೀವು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಿ. ನೀವು ಕಾನೂನು ತೆಗೆದುಕೊಳ್ಳೋದು ತಪ್ಪಲ್ವಾ ಜಿತೇಂದ್ರ ಅವರೇ? ಇದು ನಿರ್ಧಾರ ನಾ ತಗೊಂಡಲ್ಲ, ಅದು ನಾನು ಸಮಾಜ ತೊಗೊಂಡದ್ದೈತಿ. ಸಮಾಜಕ್ಕೆ ನೀವು ಹಿಂಗೆ ತಪ್ಪೇ ಮಾಡಿರಿ ಒಪ್ಪೆ ಮಾಡಿರಿ ಅಂತ ಹೇಳಕ್ಕೆ ನನ್ನಿಂದ ಆಗಲ್ಲ. ಸಮಾಜ ನಿರ್ಧಾರ ತೊಗೊಂಡದ ಅದು ಮಾಡ್ತಾರೆ. ಹಾಂ ಮಾಡ್ತಾರೆ. ಈಗ ನಮಗೆ ಸಾಯಿಲತನಂದ್ರೆ ಹೆಂಗ್ರಿ, ನಮ್ಮ ಕೂಸುಗಳಿಗೆ, ನಮ್ಮ ಹೆಣ್ಣು ಕೂಸುಗಳಿಗೆ ಬೆಲೆ ಇಲ್ಲ. ಅವಕ್ಕೆ ಕಿಮ್ಮತ್ತೇ ಇಲ್ಲ, ಅವಕ್ಕೆ ಜೀವಕ್ಕೆ ಬೆಲೆ ಇಲ್ಲ ರೀ. ಅಂದರೆ ಅಟ್ಲೀಸ್ಟ್ ಡಾಕ್ಟರ್ ಜೋಡಿ ಮಾತಾಡಿ ಇದ್ರ ಬಗ್ಗೆ ಹಿಂಗೈತೆ ಅಂತ ಹೇಳ್ಬೋದಾಗಿತ್ತು ಅಂತೀರಿ. ಅವ್ನ ಕಡೆಯಿಂದ ಸಾಧ್ಯ ಇದ್ರಾಗ ಮಾಡಬೇಕಾಗಿತ್ತು, ಎಲ್ಲರೂ ಸುಮ್ಮನೆ ಕಳಿಸ್ಬೇಕಾಗಿತ್ತು. ಇವ್ರು ಯಾರು ಕೇಳ್ತಿದ್ದಿಲ್ಲ. ಅಲ್ಲಿ ಅಲ್ಲಿ ನೀರು ಬೀಳಲ್ಲ, ಅಲ್ಲಿ ರಕ್ತ ಇರಲ್ಲ ಅಂದ್ರೆ ಅದು ಉಳಿಯಲ್ಲ, ಸಾಯ್ತದ ಹೋರ ಮಕ್ಕಳು ಅಂತ ಕಳಿಸಿದೇವ. ಏನು ನೀರು ಬೀಳಲ್ಲ ಅಂದಿದ್ದದು? ಮರುಭೂಮಿಯಲ್ಲಿ ನೀರು ಬರಲ್ಲ, ಅಲ್ಲಿ ರಕ್ತನೂ ಬರಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅದು ಬೋನ್ದಾಗ ಈಗ ಅದನ್ನ ರಕ್ತನೇ ಹಾಕ್ಬೇಕ್ರಿ. ಅದ್ರ ಬೋನ್ ಮ್ಯಾರೋ ಅಂದ್ರೆ ಅದು ಏನೈತಿ ಅದನ್ನು ವೈಜ್ಞಾನಿಕವಾಗಿ ಐತಿ. ಅದು ಆಪ್ರೇಷನ್ ಮಾಡ್ಯಾರ, ಸಕ್ಸಸ್ ಆಗ್ಯದ. ಅದು ಮತ್ತದು ಇನ್ಫೆಕ್ಷನ್ ಆಗಿ ಏನೇನೋ ಇನ್ಫೆಕ್ಷನ್ಸ್ ಆಗಿ ಅದನ್ನು ಮತ್ತೆ ಸ್ವಲ್ಪ ಮತ್ತೊಂದು 5-6 ತಿಂಗಳಲ್ಲಿ ಹಾಸ್ಪಿಟಲ್ದಾಗ ಇರಂಗೆ ಐತ್ರಿ. ಅದು ಅದನ್ನು ಡಾಕ್ಟ್ರುಗಳು ಅದನ್ನು ತಮ್ಮ ಏನು ನಾಲೆಜ್ನಿಂದ ಅದನ್ನು ಸರಿಪಡಿಸಿ ಆ ಮಗುವನ್ನು ಬದುಕಿಸಿದ್ದಾರೆ ಅವರು. ಒಟ್ಟಾರೆಯಾಗಿ ಇಲ್ಲಿವರೆಗೆ ಏನು ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರ ಮೇಲೆ ಮಾಡಿರ್ತಕ್ಕಂಥ ಈ ಆರೋಪಗಳೆಲ್ಲವೂ ಕೂಡ ಸತ್ಯಕ್ಕೆ ಸಮೀಪವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂತಂದರೆ ಈಗ ನೀವು ಪಕ್ಕದಲ್ಲಿ ನೋಡಿರ್ತಕ್ಕಂತಹ ರೋಗಿ ತಂದೆ ಏನು, ಆ ಮಗುವಿನ ತಂದೆ ಏನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ನನಗೆ ಯಶವಂತರಾಯ ಗೌಡರು ಕಡೆಗಣನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರಿಗೆ ಅಪ್ಲಿಕೇಶನ್ ತೊಗೊಂಡು ಅಟ್ಲೀಸ್ಟ್ ಅವ್ರಿಗೆ ರೋಗಕ್ಕೆ ಏನು ಮಾಡಬೇಕು ಅನ್ನೋದ್ರ ಕುರಿತಾಗಿ ವೈದ್ಯರ ಜೊತೆ ಚರ್ಚೆ ಮಾಡಿ ಅವರು ಒಂದು ಸ್ವಂತನಾದರೂ ಹೇಳ್ಬೋದಾಗಿತ್ತು. ಇದು ಎಲ್ಲೋ ಒಂದು ಕಡೆ ಯಶವಂತರಾಯ ಗೌಡರು ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕಾಡತೊಡಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.